ಶ್ರೀ ಗುರು ರಾಘವೇಂದ್ರ ಪ್ರಸನ್ನ ವಿಡಿಯೋ ಕ್ಲಾಸ್ ಫಸ್ಟ್ ಒಂದನೇದು. ಈಗ ನೀವು ಈ ಕ್ಲಾಸ್ ಹೆಂಗೆ ನಡೆಸಬೇಕು ಅನ್ನೋದೊಂದು ವಿಡಿಯೋ ಬರುತ್ತೆ. ಆ ವಿಡಿಯೋ ಪ್ರಕಾರ ನೀವು ಈ ಕ್ಲಾಸ್ಗಳನ್ನು ನಡೆಸಬೇಕು. ಆಮೇಲೆ ಪ್ರತಿಯೊಂದು ವಿಷಯದ ವಿಡಿಯೋಗಳು ಬರ್ತಾವೆ. ಆಮೇಲೆ ಇದು ಗಣಿತ ಬರ್ತದೆ, ನವೋದಯ ಸೀರಿಯಲ್ ಬರ್ತದೆ, ಮುಂದೆ ಆಮೇಲೆ ಕನ್ನಡ ವ್ಯಾಕರಣ ಬರ್ತದೆ, ವಿಜ್ಞಾನ ಬರ್ತದೆ, ಜನರಲ್ ನಾಲೆಜ್ ಬರ್ತದೆ, ಮೆಂಟಲ್ ಎಬಿಲಿಟಿ ಬರ್ತದೆ. ಅವು ಹೆಂಗೆ ನಡೆಸ್ಬೇಕು ಅನ್ನೋದೊಂದು ವಿಡಿಯೋ ಕಾರ್ಯಕ್ರಮ ಮಾಡ್ತೀವಿ ನಾವು. ಆ ವಿಡಿಯೋ ಕಾರ್ಯಕ್ರಮವನ್ನು ಪ್ರತಿ ಡೈಲಿ ಏನಿರುತ್ತೆ ಅದು ಇವತ್ತಿನ ಅಭ್ಯಾಸ ಹೆಂಗೆ ಮಾಡಬೇಕು ಅನ್ನೋದು ಪ್ರತಿಯೊಂದು ವಿಡಿಯೋ ಮಾಡಿ ನಾವು ಫಸ್ಟ್ ನಿಮಗೆ ಇನ್ಸ್ಟ್ರಕ್ಷನ್ ವಿಡಿಯೋ ಬರ್ತಾವೆ. ಆ ವಿಡಿಯೋಗಳ ಪ್ರಕಾರ ನೀವು ಕ್ಲಾಸ್ ನಡೆಸಿದ್ರಿ ಅಂತಂದ್ರೆ ನಿಮ್ಮ ಮಕ್ಕಳ ಅಭಿವೃದ್ಧಿ ಆಗ್ತಾವೆ. ಇನ್ನು ಒಂದು. ಎರಡನೇದಾಗಿ ನಾವು ಕೆಲವೊಂದು ಎಕ್ಸಾಂಪಲ್ಗಳನ್ನು ನಾವು ಗಣಿತಗಳನ್ನು ಏನು ತಿಳಿಸ್ತೀವಿ, ನೀವು ಅವುಗಳನ್ನು ಮಕ್ಕಳು ಸರಿಯಾಗಿ ಬರ್ಕೋತಾರೋ ಇಲ್ಲೋ ನೋಡ್ಕೋಬೇಕು. ಆಮೇಲೆ ಮಾಡ್ಯಾರೋ ಇಲ್ಲೋ ನೀವು ಒಂದು ಸ್ವಲ್ಪ ನೋಡಬೇಕು. ಎಲ್ಲಿ ಬೇಕಾದಲ್ಲಿ ಈ ವಿಡಿಯೋ ಕ್ಲಾಸ್ಗಳು ನೀವು ಪ್ರತಿಯಲ್ಲಿ ಹೋಮ್ ಕೋಚಿಂಗ್ ಕ್ಲಾಸ್ ಅಂತ ತಿಳ್ಕೊಂಡು ಇವತ್ತು ನಾವು ಪ್ರಾಕ್ಟಿಕಲ್ ಆಗಿ ನಾವು ಒಂದಿಷ್ಟು ರಿಟೈರ್ಡ್ ಟೀಚರ್ಗಳು ಕೂಡಿದಂಥ ಒಂದು ಪ್ರೋಗ್ರಾಮ್ ಮಾಡಿದ್ದೀವಿ. ಈ ಗಣಿತಗಳನ್ನು ನೀವು ಏಪ್ರಿಲ್ 1ರಿಂದ ಮೇ 30ರವರೆಗೆ ನೀವು ಈ ಬೇಸಿಕ್ ಅಭ್ಯಾಸನ ನೀವು ಕಲ್ತಿರಿ ಅಂತಂದ್ರೆ ನಿಮಗೆ ಮುಂದಿನ ಜೂನ್ 1ರಿಂದ ರೆಗ್ಯುಲರ್ ಕ್ಲಾಸ್ ಏನದ ಅತಿ ಚೆನ್ನಾಗಿ ತಿಳಿತಾವೆ. ಆ ಮಕ್ಕಳು ಮಾಡ್ಯಾರೋ ಇಲ್ಲೋ, ಅವ್ರು ನೋಡ್ಯಾರೋ ಇಲ್ಲೋ, ಅವರು ಬರ್ಕೊಂಡಾರೋ ಇಲ್ಲೋ, ಇಷ್ಟು ನೀವು ಅಬ್ಸರ್ವ್ ಮಾಡಿದ್ರೆ ಸಾಕು. ಎಲ್ಲ ವಿಡಿಯೋಗಳು ನ್ಯಾಚುರಲ್ ಕೋಚಿಂಗ್ ಕ್ಲಾಸ್ ನಡೆಸ್ತಾವೆ. ಇದು ಕರ್ನಾಟಕದಲ್ಲಿ ಫಸ್ಟ್ ಮಾಡಿದ್ದು. ನನಗಿನ್ನೂ ಯಾರೇ ಮಾಡಿದ್ದು ನಾನು ನೋಡಿಲ್ಲ. ಕ್ರಮಬದ್ಧವಾದ ಟೈಮ್ ಟೇಬಲ್ ಪ್ರಕಾರ ನೀವು ವಿಡಿಯೋಗಳನ್ನು ನಡೆಸಬೇಕು. ಅದು ಹೆಂಗೆ ನಡೆಸಬೇಕು ಅನ್ನೋದು ಸಹಿತ ವಿಡಿಯೋ ಬರ್ತದೆ ನಿಮಗೆ. ಫಸ್ಟ್ ಅಭ್ಯಾಸ ಬರೋಂಗಿಲ್ಲ, ಮೊದಲು ವಿಡಿಯೋ ಬರ್ತದೆ. ಆ ಅಭ್ಯಾಸನ ಹೆಂಗೆ ಮಾಡಿಸ್ಬೇಕು. ಆಮೇಲೆ ಇನ್ನೊಂದು ವಿಡಿಯೋ ಹೆಂಗೆ ಬರ್ತದಂದ್ರೆ ಇಲ್ಲಿ ಬೋರ್ಡ್ ಮೇಲೆ ಬರ್ದದ್ದೇ ಬರ್ತದೆ. ನಾವು ಹಿಂಗೆ ಮಾತಾಡಿದ್ದು ಬರೋದೇ ಇಲ್ಲ. ಅದು ಇವತ್ತಿನ ಡೇಟ, ಇವತ್ತಿನ ಅಭ್ಯಾಸ ಕಳಿಸಿದ ಎಲ್ಲ ಪ್ರಶ್ನೆಗಳನ್ನ ಈ ಟೈಮ್ಗೆ ನೀವು ಮಾಡಿಸ್ರಿ. ಆಮೇಲೆ ಈ ಅಭ್ಯಾಸನ ಹಿಂಗೆ ಮಾಡ್ಯಾರಿಲ್ಲೋ, ಫೇರ್ದಾಗ ಬರ್ಕೊಂಡಾರಲ್ಲ, ಸ್ವಲ್ಪ ಯಾರಾದರೂ ಒಂದು 3 ತಿಂಗಳಿಂದ ಮಕ್ಕಳ ಒಬ್ರು ಯಾರಾದರೂ ಕೂತ್ರಿ ಅಂತಂದ್ರೆ ಅವ್ರಿಗೆ ಅಭ್ಯಾಸ ತಿಳಿಲಿಕ್ಕೆ ಐತಂದ್ರೆ ನೀವು ಕೂಡುವುದೇ ಬೇಡ. ಅವ್ರ ಮಕ್ಕಳಾಗ ಅವರೇ ಸ್ವಂತಾಗಿ ಅಭ್ಯಾಸ ಮಾಡಿ ಹುರುಪದಿಂದ ಅಭ್ಯಾಸ ಮಾಡ್ತಾರೆ. ನೀವು ಮೊದಲು ಅವ್ರಿಗೆ ರೂಢಿ ಹಾಕ್ರಿ. ಆಮೇಲೆ ಇನ್ನೊಂದು, ಈ ವಿಡಿಯೋಗಳು ಏನವಲ್ಲ ಡೈರೆಕ್ಟ್ ಆಂಡ್ರಾಯ್ಡ್ ಟಿವಿಗೆ ನೀವು ಕನೆಕ್ಟ್ ಕೊಡ್ಬೋದು. ಆಮೇಲೆ ಇನ್ನೊಂದು, ನೀವು 9480 ಜೋಶಿ ಕೋಚಿಂಗ್ ಕ್ಲಾಸ್ಗೆ ನಾವು ವಿಡಿಯೋ ಕ್ಲಾಸ್ ತೊಗೋತೀವಂತೂ ಟೆಲಿಗ್ರಾಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ ನೀವು ಬೇಕಾದಷ್ಟು ದಿವಸ ನಿಮಗೆ ಮಿನಿಮಮ್ 100 GB ತನಕ ಅಭ್ಯಾಸನ ಸ್ಟೋರ್ ಮಾಡ್ಕೊಳ್ಳೋಂಥ ಒಂದು ಮೊಬೈಲನ್ನು ತೊಗೊಳ್ರಿ. ಆಮೇಲೆ ಆ ಮೊಬೈಲನ್ನು ಮಕ್ಕಳ ಕೈಯಾಗ ಕೊಡಬೇಡ್ರಿ. ನೀವು ಅದನ್ನು ಆಂಡ್ರಾಯ್ಡ್ ಟಿವಿಗೆ ನೀವು ಕನೆಕ್ಟ್ ಕೊಟ್ಬಿಟ್ರೆ ಅದೆಲ್ಲ ವಿಡಿಯೋ ಕ್ಲಾಸ್ಗಳು ತಾವೇ ನಡೀತಾವೆ. ಆಮೇಲೆ ಮಕ್ಕಳು ಮಾಡ್ಯಾರೋ ಇಲ್ಲೋ, ಈಗ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಮಗೆ ಬರಂಗಿಲ್ಲ ಅನ್ನೋ ಭಾವನೆ ನೀವು ಪಾಲಕರಾಗಲಿ ಯಾರೇ ಆಗಲಿ ಕಲಿತ ವಿದ್ಯಾರ್ಥಿಗಳು ಸಹಿತ ಇದನ್ನು ಕೋಚಿಂಗ್ ಕ್ಲಾಸ್ ನಡೆಸ್ಬೋದು. ಆಮೇಲೆ ಇನ್ನೊಂದು, ವಿದ್ಯಾರ್ಥಿಗಳು ಅಭ್ಯಾಸ ತಿಳಿಲಿಕ್ಕೆ ಐತಂದ್ರೆ ಆ ವಿಡಿಯೋದ ಮುಂದಿನ ಹೇಳೋದೇ ಇಲ್ಲ. ಅವ್ರಿಗೊಂದು ಇಂಟ್ರೆಸ್ಟ್ ಬೆಳೆಯೋವರೆಗೆ ನೀವು ಅವರಿಗೆ ಜವಾಬ್ದಾರಿಯಿಂದ ನೋಡ್ಕೋಬೇಕು. ಆಮೇಲೆ ನಿಮ್ಮ ಮಕ್ಕಳಿಗೆ ವೆಕೇಶನ್ ಕ್ಲಾಸ್ನಾಗ ಜಾಯಿನ್ ಆಗೋಕ್ಕಿಂತಲೂ ಮೊದಲು 30ರ ತನಕ ಮಗ್ಗಿ ಬರಬೇಕು. ನೋಡ್ರಿ, ಇವತ್ತು ನವೋದಯದೊಳಗೆ ನಿಮಗೆ ಕನಿಷ್ಠ ಮಿನಿಮಮ್ 7 ವರ್ಷ ಮಕ್ಕಳು ಕಲ್ತಾರಂದ್ರೆ ಇವತ್ತು 14 ಲಕ್ಷ ರೂಪಾಯಿ ಉಳಿತಾವೆ ನಿಮಗೆ. ಇವೊಂದು ಪ್ರತಿಯೊಂದು ಶಾಲೆಯೊಳಗೆ 1.5 ಲಕ್ಷ ರೂಪಾಯಿ, 1,25,000 ರೂಪಾಯಿ ಫೀ ಆಗ್ಯದ. 7 ವರ್ಷದಿಂದ ಕಲ್ತದ್ದು ಆ ಫೀ ಅಲ್ಲ, ಅವ್ರು ಊಟನೂ ಫ್ರೀ ಕೊಡ್ತಾರೆ ನವೋದಯದವರು. ಆಮೇಲೆ ಬುಕ್ಕ ಕೊಡ್ತಾರೆ. ಆಮೇಲೆ ಎಲ್ಲ ರೀತಿಯಿಂದ ನವೋದಯ ಕ್ಲಾಸ್ಗಳು, ನವೋದಯ ವಿದ್ಯಾಲಯಗಳು ನಮ್ಮ ಮಕ್ಕಳಿಗೆ ಎಷ್ಟು ಕಾಳಜಿ ಮಾಡ್ತಾರೆ. ಅದು ಉಪಯೋಗ ಆಗ್ಬೇಕಂದ್ರೆ ನಿಮ್ಮ ಮಕ್ಕಳು ಶಾಣ್ಯರು ಆಗಬೇಕು ಅನ್ನೋ ಭಾವನೆ ಮೊದಲು ಪಾಲಕರಲ್ಲಿ ತಗೋಬೇಕು. ನಾನು ಈಗ 3 ವರ್ಷ ಆಯ್ತು. ನಾನು ಈಗ ಕರೋನಾ ಬಂದಿನ ನಮ್ಮ ಸ್ಕೂಲ್ ಬಂದನೆ ನಾನು ಸುಮ್ಮ ಕೂತಿಲ್ಲ. ಎಲ್ಲ ಅಭ್ಯಾಸಗಳನ್ನು ಅತಿ ಬಿರಿ ಆದಂಥ ವಿಡಿಯೋಗಳನ್ನು ಮಾಡೀನಿ. ಆ ವಿಡಿಯೋಗಳನ್ನು ನೀವು ನೋಡಿದರೆ ಅಂದರೆ ವಿಡಿಯೋದಾಗ ಏನು ತಿಳಿಯಂಗಿಲ್ಲ. ಇದನ್ನು ತಲೆಯನ್ನು ಮೊದಲು ತೆಗೀರಿ. ನೀವು ಅದನ್ನು ತೆಗಿಬೇಕು ಅಂದರೆ ನಿಮ್ಗೆ ಆ ವಿಡಿಯೋದ ಮೇಲೆ ಫಸ್ಟ್ ಏನು ನಂಬಿಕೆ ಬೇಕು. ಹೆಂಗೆ ನಡೀತದೆ ಅಟ್ಲೀಸ್ಟರೇ ನೀವು ನೋಡಬೇಕು ಆ ವಿಡಿಯೋಗಳನ್ನು.
ಆಮೇಲೆ ಮಗು ಮಾಡ್ಯೋದು ಇಲ್ಲೋ. ಎಷ್ಟೋ ಮಂದಿ ಪ್ರತಿಯೊಬ್ಬರು ಕಲ್ತವ್ರ ಮನೆಯೊಳಗೆ ಇದ್ದೇ ಇರ್ತಾರೆ. ಆಮೇಲೆ ನೀವು ಮಾಸಾಗಿ ಮಕ್ಕಳನ್ನು ಎಜುಕೇಷನ್ ಬಿಟ್ಟು ಅಲ್ಲಿ ಎಷ್ಟು ತಯಾರಾಯ್ತು ಏನೂ ಗೊತ್ತಾಗೋದಿಲ್ಲ. ಕೆಲವೊಂದು ಶಾಣೆ ಹುಡುಗರೇ ನೀವು ಮಾಸ್ ಗ್ರೂಪ್ನ್ಯಾಗ ಹುಡುಗರು ಶಾಣ್ಯಾರೇ ರಿಸಲ್ಟ್ ತಗೊಳ್ಳೋದು. ಆದ್ರೆ ಒಂದು ಮಗುವಿಗೆ ಕಾಳಜಿ ಮಾಡಿದ್ರಿ ಅಂದರೆ ಮನೆಯೊಳಗೆ ನಿಮ್ಮ ಮಕ್ಕಳು ಎಷ್ಟು ತಯಾರಾದರು, ಎಷ್ಟು ಶಾಣ್ಯಾರಾದರು. ನವೋದಯ ಸೈನಿಕ್ ಸ್ಕೂಲ್ ಬೇಡ, ಈ ಬೇಸಿಕ್ ಅಭ್ಯಾಸ ನೀವು ಏನಾದರೂ ನೀವು ಕಲ್ತದ್ದೇ ಆದ್ರೆ ನಿಮ್ಮ ಮಕ್ಕಳು ಮೆರಿಟ್ ಸೆಲೆಕ್ಷನ್ ಆ್ಯಂಡ್ ಕ್ಯಾಂಪಸ್ ಸೆಲೆಕ್ಷನ್ ಮುಂದೆ ಇವು ಅಪ್ ಟು 10th ತನಕ ಈ ಗಣಿತಗಳು ಬರ್ತಾವೆ. ನೀವು ಸೈನಿಕ್ ಸ್ಕೂಲ್ ನವೋದಯ ಪ್ರವೇಶ ಪರೀಕ್ಷೆ ಮುಗಿಸಿದ್ರೂ ಸಹಿತ ನಾನು ವಿಡಿಯೋ ಅಭ್ಯಾಸಗಳು ಮುಗಿಯೋದಿಲ್ಲ. ಅಷ್ಟು ಅಭ್ಯಾಸನ 25ರದ ಟೆಸ್ಟ್ ಪೇಪರ್ಗಳು. ಮೊದಲು ಈ ವಿಡಿಯೋ ಕ್ಲಾಸ್ಗಳು ಪರಿಣಾಮಕಾರಿ ನಿಮ್ಮ ಮಕ್ಕಳಿಗೆ ಆಗಬೇಕು ಅಂದ್ರೆ ನೀವು 30ರ ತನಕ ಟೇಬಲ್ ಕಲಿಸ್ಬೇಕು. ವಿಡಿಯೋದಾಗ ಏನು ತಿಳಿತಾವ್ರಿ, ಇದನ್ನು ಮೊದಲು ನೀವು ತಲೆಯನ್ನು ತೆಗೆದು ನೀವು ಒಂದು ವಾರ ಕೂತು ನೋಡ್ರಿ, ನೀವೇ ಆ ವಿಡಿಯೋದ ಮುಂದಿನ ಎದ್ದು ಹೋಗೋದಿಲ್ಲ. ಈಗ ಆನ್ಲೈನ್ ಸೈನಿಕ್ ಸ್ಕೂಲ್ ನವೋದಯ ಅದು ಸೈನಿಕ್ ಸ್ಕೂಲ್ ಅದು ಆದರೆ ಪೇರೆಂಟ್ಸ್ ಮಗ್ಗಲ್ನಾಗ ಕೂತು ಬಿಡ್ತಿದ್ರು. ಮತ್ತು ಈಗಾದ್ರೆ ಈ ವಿಡಿಯೋಗಳು 7:30ಕ್ಕೆ ಪ್ರೇಯರ್ ಸ್ಟಾರ್ಟ್ ಆಗ್ತದೆ. ಇದು ವೆಕೇಶನ್ ಕ್ಲಾಸ್ ಹೆಂಗಂತ ಅಲ್ಲ, ಇದು ಪ್ರತಿಯೊಂದು ಮಾರ್ನಿಂಗ್ ಎದ್ದುಗಳೇ ನಿಮಗೆ ಟೈಮ್ ಟೇಬಲ್ ಪ್ರಕಾರ ಪ್ರೇಯರ್ ಇರ್ತದೆ. ಮಕ್ಕಳನ್ನ ಕೂಡಿಸ್ಬೇಕು, ಡ್ರೆಸ್ ಹಾಕಿ ಮನೆಯೊಳಗೆ ಒಂದು ಟೇಬಲ್ ಕುರ್ಚಿ ಇಟ್ಟು ಕೂಡಿಸ್ಬೇಕು ಮಕ್ಕಳನ್ನ. ಇಷ್ಟು ಗಂಟೆಗೆ ಜೋಶಿ ಸರ್ ವಿಡಿಯೋ ಕೋಚಿಂಗ್ ಕ್ಲಾಸ್ ಚಾಲು ಆಗ್ತದೆ. ಎಕ್ಸಾಕ್ಟ್ಲಿ ಟೈಮ್ ಟೇಬಲ್ ಪ್ರಕಾರ ನೀವು ಅಭ್ಯಾಸನ ನೀವು ಏನಾದರೂ ಲೈವ್ದಾಗೂ ನೋಡ್ಬೋದು. ಮತ್ತು ವಿಡಿಯೋ ಮುಂದೆ ಇಟ್ಕೊಂಡು ನೋಡಿದರೆ ಅದು ಒಂದು ರೀತಿಯಿಂದ ನಿಮ್ಮ ಅಭ್ಯಾಸ ನಿಮ್ಮ ಕೈಯಾಗಿರ್ತವೆ. ಇಂತಿಷ್ಟೇ ಟೈಮ್ದೊಳಗೆ ಆ ಅಭ್ಯಾಸ ಹೋಗಿಬಿಡ್ತದೆ. ಮತ್ತು ಹೊಸ ಅಭ್ಯಾಸ ಹಾಕ್ತೀವಿ ನಾವು, ಆ ಅಭ್ಯಾಸನ ಉಪಯೋಗ. ಈಗ ನಾವು ಇಂಥ ಕ್ಲಾಸ್ಗಳನ್ನು ಮಾಡಿದ್ದೀವಿ, ಅದು ತಿಳಿಯಂಗಿಲ್ಲ, ಅದು ಹಂಗಲ್ಲ. ಆ ಮಗುವಿಗೆ ನಮ್ಮ ಅಭ್ಯಾಸದ ಕಡೆ ಲಕ್ಷ್ಯ ಬರೋ ತನಕ ನೀವು ಜವಾಬ್ದಾರಿಯಿಂದ ಅವನು ಕೂಡಿಸ್ಬೇಕು, ಅವ್ನಿಗೆ ನೋಡ್ಲಿಕ್ಕೆ ಹೇಳಬೇಕು. ಆಮೇಲೆ ಮಗ್ಗಿ ಬ್ಯಾಪೆಟ್ ಮಾಡಿಸ್ರಿ. ನಿಮ್ಮ ಕೋಚಿಂಗ್ ಕ್ಲಾಸ್ನಾಗ ಏನು ಕಲಿತಾವೋ ಏನು ಬಿಡ್ತಾವೋ ಅದು ಏನೂ ಬರೋದಿಲ್ಲ. ಈ ಸಮಸ್ಯೆ ನಿಮ್ಮ ಮಕ್ಕಳು ನಿಮ್ಮ ಮನೆಯೊಳಗೆ ಎಷ್ಟು ತಯಾರಾಗ್ಯಾವ ಅನ್ನೋದು ನೀವೇ ನೋಡ್ಕೋಬೋದು. ಇದು ವಿಡಿಯೋ ಹೋಮ್ ಕೋಚಿಂಗ್ ಕ್ಲಾಸ್ ಅಂತ ನಾ ಮಾಡ್ಲಿಕ್ಕತ್ತನು. ಇದ್ರ ಉಪಯೋಗ ತೊಗೊಂಡು ನೋಡ್ರಿ. ಮೊದಲ 2 ತಿಂಗಳ ವೆಕೇಶನ್ ಕ್ಲಾಸ್ ತೊಗೊಂಡು ನೋಡ್ರಿ. ಆಮೇಲೆ ಟೆಲಿಗ್ರಾಮ್ ಆ್ಯಪ್ ಡೌನ್ಲೋಡ್ ಮಾಡಿದೆ ಅಂತ ಈಗ ಜಿಯೋ ಟವರ್ ಅಂತ ಬಂದವು. ನಿಮ್ಮ ಮನೆ ಮಾಳಿಗೆ ಮೇಲೆ ಒಂದು ಟವರ್ ಕೂಡಿಸ್ಕೋಬೇಕು. ಆ ಟವರ್ ಕನೆಕ್ಟ್ ಕೊಡೋದ್ರಿಂದ ಒಂದು ಆಂಡ್ರಾಯ್ಡ್ TV ತಗೊಂಡ್ರಿ ಅಂತಂದ್ರೆ ನೀವು TV ಒಳಗೆ ಮಕ್ಕಳಿಗೆ ಅಭ್ಯಾಸ ಮಾಡಿಸ್ಬೋದು. ಆ ವಿಡಿಯೋಗಳನ್ನು ರೆಕಾರ್ಡ್ ಮಾಡೋದಾಗಲಿ, ಆಮೇಲೆ ಏನಾದರೂ ಸಾಫ್ಟ್ವೇರ್ ಉಪಯೋಗ ಮಾಡಿಕೊಂಡು ಇವುಗಳನ್ನು ನೀವು ಸ್ಟೋರೇಜ್ ಮಾಡೋ ಹಾಗಿಲ್ಲ. ಹಾಗೇನಾದರೂ ಮಾಡಿದರೆ ನಮ್ಮ ಸಂಸ್ಥೆಯ ಖರ್ಚನ್ನು ನಾವು ಅಥೆಂಟಿಕ್ ರೈಟ್ಸ್ ಇಟ್ಟಿರ್ತೀವಿ. ಅವತ್ತನ್ನು ಕಾಪಿ ಮಾಡೋದಾಗಲಿ ಸೇವ್ ಮಾಡೋದಾಗಲಿ ಏನೂ ಮಾಡತಕ್ಕದ್ದಲ್ಲ. ಈ ವಿಡಿಯೋ ಕ್ಲಾಸ್ ಯಾರು ಚಾಲನೆ ಮಾಡ್ಕೋತೀರಿ, ಯಾರು ಪ್ರವೇಶ ಪಡ್ಕೋತೀರಿ, ನಿಮ್ಗೊಂದು ರಿಜಿಸ್ಟ್ರೇಷನ್ ಫಾರ್ಮ್ ಬರ್ತದೆ. ಆ ಫಾರ್ಮಕ್ಕೆ ಲಾಸ್ಟ್ ಡೇಟ್ ಇರ್ತದೆ. ಆ ಡೇಟ್ ಮುಗಿದಿಂದ ನೀವು ವಿಡಿಯೋಗಳನ್ನು ಚಲಾವಣೆ ಮಾಡಲು ನಿಮಗೆ ಅನುಮತಿ ಇರುವುದಿಲ್ಲ. ಇಷ್ಟು ನಿರ್ಬಂಧದ ಫಾರ್ಮಲ್ಲಿ ಸಹಿ ಮಾಡಿಕೊಟ್ಟಾಗ ನಾವು ರೆಗ್ಯುಲರ್ ಕ್ಲಾಸ್ ಕೊಡ್ತೀವಿ. ದಯಮಾಡಿ ನಿಮ್ಮ ಸಲಹೆ ಸೂಚನೆಗಳನ್ನು ಅಪೇಕ್ಷೆ ಪಡ್ತೀವಿ. ನೀವು ಮೆಸೇಜ್ ಬರೀರಿ, ಫೋನ್ ಮಾಡಿರಿ. ನಿಮ್ಮ ಗಣಿತಗಳು ನಮ್ಗೆ ಇನ್ನೊಂದು ದಿವಸ ಇರಲಿ ಅಂದ್ರೆ ನಾವು ಇಡ್ತೀವಿ. ಇಲ್ಲರಿ ಸರ್ ನಾವು ಅಭ್ಯಾಸ ಹೇಳೋದಾಗ್ಯದ ಮುಂದೆ ಹೊಸದು ಹಾಕಿರಿ ಅಂತ ತಿಳ್ಕೊಂಡು. ಆದರೆ ಕ್ರಮಬದ್ಧವಾಗಿ ಅಭ್ಯಾಸ ಬರ್ತದೆ. ಹೆಂಗೆ ಬರ್ತದೆ ಇದು? ಫಸ್ಟ್ ಈಗ ನವೋದಯ ಸೈನಿಕ್ ಸ್ಕೂಲ್ ಬೇಸಿಕ್ ಅಭ್ಯಾಸ. ಮಧ್ಯಾಹ್ನದಾಗ ಏನು ಬರ್ತದೆ? ಕನ್ನಡ ವ್ಯಾಕರಣ ಬರ್ತದೆ, ಪಠ್ಯ ಪುಸ್ತಕ ಸೈನ್ಸ್ ಬರ್ತದೆ, ಎಲ್ಲ ವಿಡಿಯೋನೇ ಬರ್ತಾವೆ. ಆ ಮಗು ಪ್ರಶ್ನೆ ಹೇಳ್ಬೇಕು. ಆ ವಿಡಿಯೋ ಚಾಲನೆ ಮಾಡೋದು ನಿಮ್ಗೆ ಗುರ್ತಾತಂದ್ರೆ ಅದು GK ನಾಲೆಜ್ ವಿಡಿಯೋನೂ ಆಗ್ತದೆ, ಆನ್ಸರ್ ಪೇಪರ್ನೂ ಆಗ್ತದೆ, ಬರ್ಕೊಳಿಕೆನೂ ಸಿಗ್ತದೆ. ಎಲ್ಲ ರೀತಿಯಿಂದ ಹೆಲ್ಪ್ ಆಗಂಥ ವಿಡಿಯೋಗಳು ಅವತ್ತು ನೀವು ನೋಡಿದಿಂದ ನಿಮಗೆ ಗುರ್ತಾಗ್ತದೆ. ನಿಮ್ಮ ಸಲಹೆ ಸೂಚನೆಗಳು ಕೊಟ್ಟು ಇನ್ನೂ ನಾವು ಸುಧಾರಣೆ ಮಾಡೋದು. ವಿಡಿಯೋದ ಮೇಲೆ ಎಂತೆಂಥ ಆಪ್ರೇಷನ್ಗಳು ಸಹಿತ ನಡೆದವು. ಎಷ್ಟು ಇದು ನೀವು ಮನಸ್ಸು ಮಾಡಬೇಕು. ಆಮೇಲೆ ಶಾಲೆ ಒಳಗೆ ಕೂತು ಹುಡುಗರು ಯಾವ್ದು ಬೋರ್ಡ್ ಕಡೆ ನೋಡ್ತದೆ, ಒಂದೊಂದು ಬರ್ಕೋತದೆ, ಒಂದು ಅಭ್ಯಾಸ ಮಾಡಿದ್ರೆ ಮಾಡ್ತಿಲ್ಲ ಇದು ಹಿಂಗಲ್ಲ. ನಿಮ್ಮ ಮಗು ಎಷ್ಟು ತಯಾರಾಗ್ಯದ ಅನ್ನೋದು ನಿಮ್ಮ ಮನೆಯೊಳಗೆ ನಿಮಗೆ ಗೊತ್ತಾಗ್ತದೆ. ಇದನ್ನು ಮಾಡಿ ನೋಡ್ರಿ. ಈಗ ಇದನ್ನು ಹೊಸದ ಈಗ ವೆಕೇಶನ್ ಕ್ಲಾಸದು ವಿಡಿಯೋ ಚಾಲು ಆಗ್ಯಾವ. ಈಗ ವೆಕೇಶನ್ ಕ್ಲಾಸ್ ನೀವು 2 ತಿಂಗಳ ದಿನ ಬೇಸಿಕ್ ಪೂರ್ತಿ ತಯಾರು ಮಾಡಿಕೊಡ್ರಿ. ಆಮೇಲೆ ಮುಂದೆ ಏನಾಗ್ತದೆ ಅಂತಂದ್ರೆ ನೀವು ಜೂನ್ದಿಂದ ಮಗು ತಾನೇ ಅಭ್ಯಾಸ ಮಾಡ್ಲಿಕ್ಕೆ ಚಾಲು ಮಾಡ್ತಾವೆ. ನೀವು ಏನೂ ಮಾಡೋದೇ ಬೇಡ, ಎಲ್ಲ ವಿಡಿಯೋನೇ ಕ್ಲಾಸ್ ತೊಗೋತವೆ.
ಹೆಂಗಂದ್ರೆ ಇದು ಪೀರಿಯಡ್ ಆದ್ಕೊಳ್ಳಿ 2ನೇ ಕ್ಲಿಪ್ ಬಿಟ್ಟು ನೀವು ತೆಗಿಬೇಕು, ಆಮೇಲೆ 3ನೇ ಕ್ಲಿಪ್ ತೆಗಿಬೇಕು. ಈಗ ನಾ ಈ ಲೈನ್ನ ತಿಳಿಸಿ ಹೇಳಿದ್ರೆ ಮುಂದಿನ ಮಗು ಇದು ಬರಿಬೇಕು, ಬರೀಲಿಲ್ಲ ಅಂದ್ರೆ ಬರೋದದ್ದು ಇರ್ತದ. ಆಮೇಲೆ ನಾವು ತಿಳಿಸಿ ಬರೆಸ್ತೀವಿ, ಅದನ್ನು ಫೇರ್ದಾಗ ಬರ್ಕೋಬೇಕು, ಒಂದು ಫೇರ್ ಮಾಡಬೇಕು. ಕನ್ನಡ ವ್ಯಾಕರಣ ಬರ್ತದೆ, ಆಮೇಲೆ ಸೈನ್ಸ್ ಬರ್ತವೆ, ಸೈನ್ಸ್ ಜಿ ಕೆ ಬರ್ತದೆ. ವಿಡಿಯೋದಾಗ ಎಲ್ಲ ವಿಜ್ಞಾನದ 1 ಮಾರ್ಕ್ಸದ್ದು ಜಿ ಕೆ ಸೈನ್ಸ್ ಬರ್ತದೆ, ಆಮೇಲೆ ಹಿಸ್ಟ್ರಿ ಬರ್ತದೆ, ಆಮೇಲೆ ಸಾಮಾನ್ಯ ಜ್ಞಾನ ಬರ್ತದೆ, ಮೆಂಟಲ್ ಎಬಿಲಿಟಿ ಬರ್ತದೆ. ಎಲ್ಲ ವೀಡಿಯೋಗಳು ಮಾಡ್ಲಿಕ್ಕತ್ತವೆ. ಈಗ ನಾ ಕೋಚಿಂಗ್ ಕ್ಲಾಸ್ ಬಂದ್ ಮಾಡಿದ್ದೆ, ನಾ ಸುಮ್ಮನೆ ಕೂತಿಲ್ಲ. ಎಲ್ಲ ಮಕ್ಕಳಿಗೆ ಮನೆಯಲ್ಲೇ ಕುಳಿತು ನವೋದಯ ಮಾಡ್ಕೊಳ್ಳಿ ಅನ್ನೋದು ಗುರಿ ಇಟ್ಕೊಂಡು ನಾ ಈ ಕ್ಲಾಸ್ ಮಾಡ್ಲಿಕ್ಕತ್ತಂದು ತಮ್ಮ ಸಹಕಾರ, ಸಲಹೆ, ಮಾರ್ಗದರ್ಶನ ನನಗೆ ಅವಶ್ಯಕತೆ. ಧನ್ಯವಾದಗಳು. ಪಾಲಕರಿಗೆ ಧನ್ಯವಾದಗಳು.